ನಿನ್ನ ಸಮಾಧಾನಕ್ಕೆ ಬೇಕಾದರೆ ನಿನ್ನ ಫ್ರೆಂಡ್ ಪ್ರಜ್ಞಂಗೆ ಫೋನ್ ಮಾಡಿ ಕೇಳು, ಏನಾದರೂ ವಿಷಯ ತಿಳಿಬೋದು. ವೈದೇಹಿ, ಓ ಪ್ರಜ್ಞಾ, ಬಾ ಒಳಗೆ. ಇವ್ರು ಯಾರು? ಇವ್ರು ನನ್ನ ಕಸಿನ್ ವಸುಧಾ ಅಂತ, ವೆಕೇಶನ್ಸಿಗೆ ಬಂದಿದ್ದಾಳೆ. ಹಾಯ್, ಕೂತ್ಕೊಳ್ಳಿ. ಏನು ಸಮಾಚಾರ ಪ್ರಜ್ಞಾ? ಏನಾದರೂ ಡೆವಲಪ್ಮೆಂಟ್ಸ್ ಆಯಿತಾ? ಏನಾಗಿರ್ಬೋದು ಅಂತ ಗೆಸ್ ಮಾಡಿ. ನೀ ಇಷ್ಟು ಖುಷಿಯಾಗಿರೋದು ನೋಡಿದ್ರೆ ಪಾಸಿಟಿವ್ ಡೆವಲಪ್ಮೆಂಟ್ಸೇ ಆಗಿದೆ ಅನ್ಸುತ್ತೆ. ಮೇಡಮ್, ಕರೆಕ್ಟಾಗಿ ಗೆಸ್ ಮಾಡಿದ್ರಿ. ಹೌದಾ? ಏನಾಯಿತು? ಇವತ್ತು JCBನ ತಂದು ಆ ಪಬ್ನ ಹೊಡೆದಾಕ್ಬಿಟ್ರು. ತುಂಬ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ಸ್ ಎಲ್ಲ ಯಾಕೆ ಪ್ರಜ್ಞಾ, ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ ಅಷ್ಟೇ. ಇಲ್ಲ, ನಮ್ಗೆ ಆ ದಾರಿಲಿ ಓಡಾಡೋದು ತುಂಬಾ ಕಷ್ಟ ಆಗಿತ್ತು. ನಾವೆಲ್ಲ ತುಂಬ ಹೆದರಿದ್ವಿ. ಆ ಟೈಮಿಗೆ ಸರಿಯಾಗಿ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ಅದು ನಿಮ್ಮಿಂದ. ಅದಕ್ಕೆ ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಪರವಾಗಿಲ್ಲ ಬಿಡು ಪ್ರಜ್ಞಾ. ಅಲ್ಲ, ಆ ಪಬ್ಬನವ್ರು ನಿಮ್ಮ ಮನೆಗೆ ಬಂದಿದ್ದಂತೆ? ಬಂದಿದ್ದ. ಅದನ್ನು ನಾನು ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅವ್ನು ಬಂದ ವಿಚಾರ ವೈದೇಹಿ ನಮ್ಮ ಹತ್ರ ಹೇಳಿದ್ಲು. ನಾವೆಲ್ಲ ತುಂಬಾ ಹೆದರ್ಕೊಂಡು ಬಿಟ್ಟಿದ್ವಿ, ಎಲ್ಲಿ ನೀವು ಅವನು ಹೇಳಿದ್ದಕ್ಕೆಲ್ಲ ಒಪ್ಕೊಂಡು ಬಿಡ್ತೀರೋ ಅಂತ. ಆ ಪಬ್ ಓನರ್ ಬಂದು ಹೆದರಿಸ್ದ ಅಂತ ನಾವು ಹೆದರ್ಕೊಳ್ಳೋಕ್ಕಾಗತ್ತಾ? ನಮಗೂ ಕೆಲವು ಪ್ರೊಫೆಷ್ನಲ್ ಎಥಿಕ್ಸ್ ಇರುತ್ತೆ. ಅದನ್ನು ಬಿಟ್ಟು ಕೆಲಸ ಮಾಡೋದಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ಅಕ್ಕ, ಇದನ್ನು ತಗೊಳ್ಳಿ. ಏನಿದೆಲ್ಲ? ನಮ್ಮ ಕಷ್ಟ ಪರಿಹರಿಸೋದಕ್ಕೆ ಒಂದು ಚಿಕ್ಕ ಗಿಫ್ಟು. ಪ್ರಜ್ಞಾ, ಇದೆಲ್ಲ ಏನೂ ಬೇಡ. ನಾನು ಆಗಲೇ ನಿಂಗೆ ಹೇಳಿಲ್ವಾ, ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ ಅಷ್ಟೇ. ಅದಕ್ಕೆ ನಾನು ಸಂಬಳ ತಗೋತೀನಿ. ಬೇಡ ಕಣೆ ಅಕ್ಕ, ಇದನ್ನೆಲ್ಲ ತಗೊಳ್ಳೋದಿಲ್ಲ. ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ಅವಳಿಗೆ ಅದೇ ಖುಷಿ ಅಲ್ವಾ ಅಕ್ಕ? ಹೌದು ಪ್ರಜ್ಞಾ, ಇದೆಲ್ಲ ಬೇಡ ಪ್ಲೀಸ್. ದೇವು, ಜಾಹ್ನವಿ ಇನ್ನೂ ಬಂದಿಲ್ವಾ ಡ್ಯೂಟಿಯಿಂದ? ಇನ್ನೂ ಇಲ್ಲ ಕಣ, ಊಟನೂ ತೊಗೊಂಡು ಹೋಗಿಲ್ಲ ಅವಳು. ಫೋನ್ ಮಾಡಿದರೆ ಎಮರ್ಜೆನ್ಸಿ ವಾರ್ಡಲ್ಲಿದ್ದಾರೆ ಅಂತ ಹೇಳಿದರು. ಏನೋ ಎಮರ್ಜೆನ್ಸಿ ಕೇಸ್ ಇರಬೇಕು, ನೀನು ಯಾಕೆ ಮಾತಂಕ ಪಡ್ಕೋತೀಯಾ? ಮುಗಿಸ್ಕೊಂಡು ಬರ್ತಾಳೆ ಬಿಡು. ನೆಂದವರ ಮನದಲ್ಲಿ ಅನ್ನೋ ಹಾಗೆ ಜಾಹ್ನವಿ ಬಂದೇ ಬಿಟ್ಲು ನೋಡಮ್ಮ. ಯಾಕೆ ಲೇಟು? ಅಯ್ಯೋ, ಅದೊಂದು ದೊಡ್ಡ ಕತೆ ಅಮ್ಮ. ಅತ್ತಿಗೆ ಅಲ್ಲಿ? ಅಯ್ಯೋ, ಬೆಳಗ್ಗೆಯಿಂದ ಅವಳು ತುಂಬ ಬ್ಯುಸಿ ಅಂತೆ. ನನಗೆ ಇನ್ನೂ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ನನ್ನ ಹೆಂಡತಿ ಜೊತೆ ಮಾತಾಡೋಕ್ಕೆ. ಸ್ಕೂಲಿಂದ ಬಂದೊಂದು ತಿಂಡಿ ತಿಂದು ಇಲ್ಲೇ ಕೂತಿದ್ದೀನಿ. ಸಾಕು, ಸುಮ್ಮನೆ ಇರೋ. ಯಾವಾಗಲೂ ಅವಳನ್ನ ತಮಾಷೆ ಮಾಡ್ತಿರ್ಬೇಡ. ಇಲ್ಲ ಕಣೆ ಜಾನ್ವಿ, ಬೆಳಿಗ್ಗೆಯಿಂದ 8 ಜನ ಅವಳ ಹತ್ರ ವಾಸ್ತು ಬಗ್ಗೆ ಕೇಳೋಕೆ ಬಂದಿದ್ರು. ಅವರನ್ನೆಲ್ಲ ಕಳಿಸೋಷ್ಟೊತ್ತಿಗೆ 3 ಗಂಟೆ ಆಗೋಯ್ತು. ಊಟ ಮಾಡಿ ತಲೆನೋವು ಅಂತ ಮಲಗಿದ್ದಾಳೆ. ಅದೇನೋ ದೊಡ್ಡ ಕತೆ ಅಂದಿಲ್ಲ, ಏನು ವಿಷಯ? ಅಣ್ಣ, ಹೊಟ್ಟೆ ತುಂಬ ಹಸ್ತಿದೆ, ಅದನ್ನು ಆಮೇಲೆ ಹೇಳ್ತೀನಿ. ಅಮ್ಮ, ತಿಂಡಿ ಕೊಡಮ್ಮ. ಬಾ. ಗುರು, ದೇವು, ಇಲ್ಲೇ ಬಂದ್ರೋ, ಕಾಫಿ ಕೊಡ್ತೀನಿ. ಏನು ಹಾಸ್ಪಿಟ್ಲಿಂದ ಬಂದಮೇಲೆ ಡ್ರೆಸ್ ಚೇಂಜ್ ಮಾಡೋ ಆಲೋಚನೆ ಇಲ್ವಾ? ತಿಂಡಿ ತಿಂದಾದ್ಮೇಲೆ ಖಂಡಿತವಾಗ್ಲೂ ಚೇಂಜ್ ಮಾಡ್ತೀನಿ. ಅಮ್ಮ, ನಿನಗೆ ನನ್ನ ಫ್ರೆಂಡ್ ಹರ್ಷಿತಾ ಗೊತ್ತಲ್ವಾ? ಅದೇ ಅಮ್ಮ, ಅವಳ ಅಕ್ಕನ ಮದುವೆಗೆ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ಲಲ್ಲ. ಹಾಂ, ಅವ್ರ ಭಾವ ಶಂಕರ್ ಅಂತ ಇವತ್ತು ನಮ್ಮ ಹಾಸ್ಪಿಟ್ಲಲ್ಲಿ ಎಮರ್ಜೆನ್ಸಿ ವಾರ್ಡಲ್ಲಿ ಅಡ್ಮಿಟ್ ಆದರು. ಅಯ್ಯೋ ದೇವ್ರೆ, ಹೊಸದಾಗಿ ಮದುವೆ ಆದವರಲ್ವ ಅವರು? ಇದ್ದಕ್ಕಿದ್ದಾಗ ಅವ್ರಿಗೆ ಕೈಕಾಲು ನಡ್ಕ ಬಂದು ತಲೆ ಸುತ್ತ ಬಂದು ಬಿದ್ದುಬಿಟ್ರಂತೆ. ಇಮಿಡಿಯೇಟಾಗಿ ನನ್ನ ಫ್ರೆಂಡ್ ಅಕ್ಕ ಅವ್ರನ್ನ ನಮ್ಮ ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಡಾಕ್ಟರ್ ಕಾಣೇಕರ್ ಅವ್ರಿಗೆ ಚೆಕಪ್ ಮಾಡಿ BP ಜಾಸ್ತಿ ಆಗಿರೋದ್ರಿಂದ ಹೀಗಾಗಿದೆ ಅಂತ ಹೇಳಿದ್ರು. ನಿನ್ನ ಫ್ರೆಂಡ್ ಭಾವ ಇನ್ನೂ ಚಿಕ್ಕವರಲ್ವಾ?
ನನ್ನ ವಯಸ್ಸಿನವ್ರು ಇರ್ಬೋದು ಅಷ್ಟೇ. ಅಷ್ಟು ಬೇಗ ಬಿ ಪಿ ಬಂದ್ಬಿಡ್ತಾ? ಅಯ್ಯೋ ಬಿಡೋಣ, ಎಲ್ಲಿದೆಯಾ ನೀನು? ಈಗ ನನ್ನ ಏಜ್ನವ್ರಿಗೆ ಬಿ ಪಿ ಬರುತ್ತೆ, ಹಾಗಿದೆ ಈಗಿನ ಲೈಫ್ ಸ್ಟೈಲ್. ಅಮ್ಮ ಪಾಪ ಅಮ್ಮ, ಶಂಕರ್ ಅವ್ರ ತಂದೆ ತಾಯಿ ತುಂಬ ಗಾಬರಿ ಆಗಿಬಿಟ್ಟಿದ್ರು. ನಾನೇ ಅವ್ರಿಗೆ ಸಮಾಧಾನ ಹೇಳಿದೆ, 2 ದಿನ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ. ಬಿ ಪಿ ಯಾಕೆ ಅಷ್ಟೊಂದು ಜಾಸ್ತಿ ಆಯ್ತಂತೆ? ಅದನ್ನೇಮ್ಮ ನಾನು ಹೇಳಿದ್ದು ದೊಡ್ಡ ಕತೆ ಅಂತ. ಹರ್ಷಿತಾ ನನಗೆ ಫೋನ್ ಮಾಡಿ ಹೇಳಿದ್ಲು ಅವ್ರ ಮನೆ ವಿಷಯನ. ಮದುವೆ ಆದಾಗಿಂದಲೂ ಅವ್ರ ಅಕ್ಕಂಗೂ ಮತ್ತು ಶಂಕರ್ ಅವ್ರ ತಂದೆ ತಾಯಿಗೂ ಯಾವಾಗಲೂ ಜಗಳ ಅಂತೆ. ವರದಕ್ಷಿಣೆದೇನಾದರೂ ಗಲಾಟೆನಾ? ಅಯ್ಯೋ ಅದೆಲ್ಲ ಏನೂ ಇಲ್ಲಮ್ಮ, ಸುಮ್ಮನೆ ಮಾತ್ಗೂ ಜಗಳ, ಸಣ್ಣ ಸಣ್ಣ ವಿಷಯಕ್ಕೂ ಮನಸ್ತಾಪ. ಪಾಪ ಶಂಕರ್ ಆಫೀಸಿಂದ ಬಂದ ತಕ್ಷಣ ಜಗಳನ ಬಗೆಹರಿಸೋದೇ ಒಂದು ದೊಡ್ಡ ಕೆಲಸ ಅಂತೆ. ಅದಕ್ಕೆ ಆಫೀಸ್ ಟೆನ್ಷನ್ನು, ಮನೆ ಟೆನ್ಷನ್ನು ಎಲ್ಲ ಸೇರಿಕೊಂಡು ಬಿ ಪಿ ಜಾಸ್ತಿ ಆಗಿಬಿಟ್ಟಿದೆ. ಈ ವಿಷಯ ನಾನು ನಿನಗೆ ಹೇಳಿದ್ದೀನಿ ಅಂತ ಭಾವಂಗೆ ಗೊತ್ತಾಗೋದು ಬೇಡ, ಇಲ್ದಿದ್ರೆ ಮನೆಯಲ್ಲಿ ಅದಕ್ಕೂ ದೊಡ್ಡ ಜಗಳ ಆಗೋಗುತ್ತೆ ಅಂತ ಹೇಳಿದ್ಲು. ಅದಕ್ಕೆ ನಾನು ಅವ್ರ ಮನೆಯವ್ರನ್ನೇನು ಪ್ರಶ್ನೆ ಮಾಡೋಕ್ಕೆ ಹೋಗಿಲ್ಲ. ಹೋಗಲಿ, ಈಗ ಹೇಗಿದ್ದಾರೆ? ಈಗ ಕಂಟ್ರೋಲಿಗೆ ಬಂದಿದೆ. ಆ್ಯಂಸೈಟಿ ನ್ಯೂರೋಸಿಸ್ ಅಂತಾರೆ ಇದಕ್ಕೆ. ಮನಸ್ಸಲ್ಲಿರೋ ಆತಂಕ ಜಾಸ್ತಿ ಆದಾಗ ಹೀಗಾಗತ್ತೆ. ಆತಂಕನ ಕಡಿಮೆ ಮಾಡಿಕೊಂಡ್ರೆ ಬೇಗ ಹುಷಾರಾಗ್ತಾರೆ ಅಂತ ಡಾಕ್ಟ್ರು ಕೂಡ ಹೇಳಿದ್ರು. ಸದ್ಯ ಬೇಗ ಹುಷಾರಾದರೆ ಸಾಕು. ಆಮೇಲೆ ಅವ್ರ ಆಫೀಸಲ್ಲಿ ಅವ್ರ ಕೊಲೀಗ್ ಯಾರೋ ಹೇಳಿದ್ರಂತೆ, ಮನೆಯಲ್ಲಿ ವಾಸ್ತು ಸರಿಗಿಲ್ದಿದ್ರೆ ಈ ಥರ ಜಗಳ ಕದನ ಆಗುತ್ತೆ ಅಂತ. ಆಗ ನಮ್ಮ ವಾರ್ಡ್ ಬಾಯ್ ರಂಗಣ್ಣ ಇದ್ದಾನಲ್ಲ, ಅವನು ಹೇಳ್ದ, ಜಾನ್ವಿ ಅವ್ರ ಅತ್ತಿಗೆ ತುಂಬ ಚೆನ್ನಾಗಿ ವಾಸ್ತು ಬಗ್ಗೆ ಹೇಳ್ತಾರೆ ಅಂತ. ಪರವಾಗಿಲ್ಲ, ನೋಡೋಣ. ಅದಕ್ಕೆ ಹಾಸ್ಪಿಟ್ಲಲ್ಲೂ ಫೇಮಸ್ ಆಗಿಬಿಟ್ಟಿದ್ದಾರೆ. ಆಗಿದ್ದಾಳು. ಅದಕ್ಕೆ ನನ್ನ ಫ್ರೆಂಡ್ ಹರ್ಷಿತಾ ಇದ್ದಾಳಲ್ಲ, ಅವಳು ಭಾವ ಶಂಕರ್ ಅಂತ, ನಿಮ್ಮ ಹತ್ರ ವಾಸ್ತು ಬಗ್ಗೆ ಕೇಳಬೇಕಂತೆ. ಒಂದು ಅಪಾಯಿಂಟ್ಮೆಂಟ್ ಸಿಗತ್ತಾ? ದೇವು, ನನ್ನ ಡೈರಿ ತಗೊಂಡು ಬಾ. ಇದೇನೋ ದೇವು, ನೀನು ಇವಳಿಗೆ ಪರ್ಸನಲ್ ಸೆಕ್ರೆಟರಿ ಆಗ್ಬಿಟ್ಟಿದ್ಯಾ? ನನಗೆ ಗೊತ್ತೇ ಇರಲಿಲ್ಲ. ನಾನೇನು ಸುಮ್ಮನೆ ಒಪ್ಕೊಂಡಿಲ್ಲ ಅಣ್ಣ. ಅದಕ್ಕೆ ಬರೋ ಕನ್ಸಲ್ಟೇಷನ್ ಫೀಸ್ನಲ್ಲಿ 20% ನನಗೆ ಕೊಡಬೇಕು ಅಂತ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಒಪ್ಕೊಂಡಿದ್ದು. ನೋಡಮ್ಮ, ಇವಳು ಆಗಲೇ ಇವನಿಗೆ ಪಾರ್ಟ್ ಟೈಮ್ ಕೆಲಸ ಕೊಟ್ಬಿಡಿದಾಳೆ. ತಗೊಳ್ಳಿ ಸಿಸ್ಟರ್ ಇನ್ ಲಾ. ಜಾನ್ವಿ, ನಾಳೆ ಅಪಾಯಿಂಟ್ಮೆಂಟ್ ಫುಲ್ ಆಗಿದೆ. ಅವ್ರಿಗೆ ನಾಡಿದ್ದು ಬರೋದಕ್ಕೆ ಹೇಳು. ಸರಿ ಅತ್ತಿಗೆ. ಶ್ರೀಕಾಂತ್, ಆಫೀಸಿಂದ ಬಂದವ್ರು ಏನು ಮಾಡ್ತಾ ಕೂತಿದ್ದೀರಾ? ಅಜ್ಜಿ ಊಟಕ್ಕೆ ರೆಡಿ ಮಾಡ್ಕೊಂಡು ಕಾಯ್ತಾ ಇದ್ದಾರೆ, ಬನ್ನಿ. ಒಂದು ನಿಮಿಷ. ಏನು ಮಾಡ್ತಿದ್ದೀರಾ ನೀವು? ವಾರದ ಬಡ್ಡಿ ಕಟ್ಟಬೇಕಲ್ಲ, ಅದಕ್ಕೆ 25,000 ಸಪ್ರೇಟಾಗಿ ಎತ್ತಿಡ್ತಾ ಇದ್ದೀನಿ. ಅಕ್ಕ, ಊಟಕ್ಕೆ ಬರೋದಕ್ಕೆ ಎಷ್ಟೊತ್ತು? ನೀನು ಭಾವನ್ ಥರ ಅಳಿಯನ್ ಬಿಗುಮಾನ ತೋರ್ಸೋದಕ್ಕೆ ಶುರು ಮಾಡಿಬಿಟ್ಯಾ? ಸಾರಿ ಭಾವ, ನೀವಿಬ್ರು ಸೀರಿಯಸ್ ಆಗಿದ್ರಲ್ಲ, ಅದಕ್ಕೆ ಜೋಕ್ ಮಾಡಿದೆ. ಪರವಾಗಿಲ್ಲ ಬಿಡು. ನೋಡಿದ್ಯಾ ಭಾವ ಎಷ್ಟು ಸ್ಪೋರ್ಟಿವ್ ಆಗಿ ತಗೋತಾರೆ ಅಂತ? ನೀನು ಇದೆಯಾ? ಸರಿ, ಊಟಕ್ಕೆ ಬನ್ನಿ. ಶ್ರೀಕಾಂತ್, ವೈದೇಹಿಗೆ ಕೆಲವು ಸಲ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ಬೇಜಾರಾಗಿದ್ದರೆ ಸಾರಿ. ಪರವಾಗಿಲ್ಲ ಬಿಡು ವೈಜು. ವೈದೇಹಿ ನನ್ನ ತಂಗಿ ರಕ್ಷಾ ಇದ್ದ ಹಾಗೆ, ಅದಕ್ಕೆಲ್ಲ ಬೇಜಾರು ಮಾಡ್ಕೊಳಕ್ಕಾಗತ್ತಾ? ಶ್ರೀಕಾಂತ್, ಮುಂದಿನ ವಾರ ರಕ್ಷನ್ ಬರ್ಡೇ ಇದೆ ಅಲ್ವಾ? ಏನಾದರೂ ಗಿಫ್ಟ್ ಕಳ್ಸೋಣ ಅವಳಿಗೆ? ಯಾಕೆ ಸುಮ್ಮನೆ ಆಗ್ಬಿಟ್ರಿ? ಪ್ರತಿ ವರ್ಷವೂ ನಾನೇ ಅವಳಿಗೆ ಅಂಗಡಿ ಕರ್ಕೊಂಡು ಹೋಗ್ತಾಯಿದ್ದೆ. ಅವಳು ಬೇಕಾದನ್ನು ಅವಳೇ ಸೆಲೆಕ್ಟ್ ಮಾಡ್ಕೊಳ್ಳೋಳು.
ಅವಳಿಗೆ ಕಾಜು ಬರ್ಫಿ ಅಂದರೆ ತುಂಬ ಇಷ್ಟ. ತಂದಿದ್ದನ್ನೆಲ್ಲ ಅವಳೇ ಖಾಲಿ ಮಾಡಿಬಿಡ್ತಾಯಿದ್ಲು. ಇದೇ ಫಸ್ಟ್ ಟೈಮ್ ಅವಳು ಬರ್ತಡೇ ಹೊತ್ತಿಗೆ ನಾನು ಅವಳಿಂದ ದೂರ ಇರೋದು. ಸಾರಿ ಶ್ರೀಕಾಂತ್, ನಿಮ್ಮ ದುಃಖ ನನಗೂ ಅರ್ಥ ಆಗತ್ತೆ. ಆದಷ್ಟು ಬೇಗ ಸಾಲ ತೀರಿಸಿ ನಿಮ್ಮ ತಾಯಿನೂ ತಂಗಿನೂ ಇಲ್ಲಿಗೆ ಕರ್ಕೊಂಡು ಬನ್ನಿ, ಎಲ್ಲರೂ ಒಟ್ಟಿಗೆ ಇರೋಣ. ಅದೇ ಈಗ ಪ್ರಾಬ್ಲಮ್ ಆಗಿರೋದು ವೈಜು. ಹೇಗೆ ಸಾಲ ತೀರಿಸ್ತೀನೋ ಅಂತ ಯೋಚನೆ ಆಗ್ಬಿಟ್ಟಿದೆ ನನಗೆ. ಯಾಕೆ ಹಾಗಂತಿದ್ದೀರಿ? ಎಲ್ಲ ಸರಿಯಾಗಿ ಯೋಚನೆ ಮಾಡಿನೇ ತಾನೇ ನೀವು ಸಾಲ ಮಾಡಿದ್ದು. 2 ಲಕ್ಷ ರೂಪಾಯಿ ಬರುತ್ತೆ ಅಂತ ನಂಬ್ಕೊಂಡು ನಾನೆಲ್ಲ ಪ್ಲ್ಯಾನ್ ಮಾಡಿದ್ದು ವೈಜು. ಈಗ ಅಷ್ಟು ಬರ್ತಿದೆಯಲ್ಲ? ಇಷ್ಟು ದಿನ ಸರಿಯಾಗಿ ಬರ್ತಿತ್ತು ವೈಜು. ಆದರೆ ಈಗ ರಿಸೆಷನ್ ಪೀರಿಯಡು, ಎಲ್ರಿಗೂ ಸಂಬಳ ಕಡಿಮೆ ಮಾಡಿದ್ದಾರೆ. ಕೆಲವ್ರಿಗಂತೂ ನೋಟಿಸು ಕೊಡದೆ ಟರ್ಮಿನೇಟ್ ಮಾಡಿದ್ದಾರೆ ಕೆಲಸದಿಂದ. ಸದ್ಯ ಪುಣ್ಯ ನನ್ನ ಪರಿಸ್ಥಿತಿ ಹಾಗಾಗಿಲ್ಲ. ಆದರೆ ಅರ್ಧಕ್ಕರ್ಧ ಸಂಬಳ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಮುಂದಿನ ತಿಂಗಳಿಂದ 2 ಲಕ್ಷ ರೂಪಾಯಿ ಬರೋ ಸಂಬಳ 75,000 ರೂಪಾಯಿ ಬರುತ್ತೆ. ಬಡ್ಡಿ ದುಡ್ಡನ್ನು ಹೇಗೆ ಅಡ್ಜಸ್ಟ್ ಮಾಡೋದು ಅಂತ ದೊಡ್ಡ ಚಿಂತೆ ಆಗ್ಬಿಟ್ಟಿದೆ ವೈಜು. ಇಷ್ಟಕ್ಕೆಲ್ಲ ನಾನೇ ಕಾರಣ ಅಲ್ವಾ ಶ್ರೀಕಾಂತ್? ನಿಮ್ಮ ಡಿವೋರ್ಸ್ ವಿಷಯದಲ್ಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಿದ್ರು ನನ್ನ ಮದುವೆ ವಿಷಯದಲ್ಲಿ ತುಂಬ ಪ್ರೆಷರ್ ಹಾಕಿಬಿಟ್ಟೆ. ಆಗ ನೀವು ಡೆಸ್ಪರೇಟ್ ಆಗಿ ಇಷ್ಟೊಂದು ಹೆವಿ ಅಮೌಂಟ್ನ ಸಾಲ ಮಾಡಿದ್ರಿ. ಬಿಡು ವೈಜು, ನಿನ್ನ ಮೇಲೆ ಯಾಕೆ ಬ್ಲೇಮ್ ತಗೋತೀಯಾ? ನೀನೇನಾದರೂ ಸಾಲ ಮಾಡು ಅಂತ ನನಗೆ ಪ್ರೆಷರ್ ಹಾಕಿದ್ಯಾ? ನಾನು ತಾನು ಡಿಸೈಡ್ ಮಾಡಿದ್ದು. ಹೇಗೋ ಮ್ಯಾನೇಜ್ ಮಾಡ್ತೀನಿ ಬಿಡು. ಅಲ್ಲ ಶ್ರೀಕಾಂತ್, ಅದು ನೋಡು, ಈಗ ಆ ವಿಷಯ ಬೇಡ. ನಡಿ, ಎಲ್ಲರೂ ನಮಗೋಸ್ಕರ ಊಟ ಕಾಯ್ತಾ ಇದ್ದಾರೆ. ವಿಶ್ವೇಶ್ವರ್, ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿ ವಿಶ್ವೇಶ್ವರ್. ಹಲೋ, ವಾಲ್ಯೂಮ್ ಕಮ್ಮಿ ಮಾಡಿ. ಸ್ವಲ್ಪ ಇರೋ, ಅದ್ರಲ್ಲಿ ಬರ್ತಿರೋದು ನನ್ನ ಫೇವ್ರೇಟ್ ಹಾಡು. ಮುಗಿಯೋ ತನಕ ಇರು, ಸುಮ್ಮನೆ ಕಡಿಮೆ ಮಾಡಿ ಹಿಂದೆ. ನಿನ್ನ ಜಾತಕದಲ್ಲಿ ಅದು ಯಾವ ಗ್ರಹ ಕೂತಿದ್ಯೋ, ಯಾವಾಗ ನೋಡಿ ನಿನ್ನ ಮಾತೇ ನಡಿಬೇಕು. ನಿನ್ನ ಮದುವೆ ಆಗೋಕೆ ಮುಂಚೆ ನಿನ್ನ ಜಾತಕನ ಒಳ್ಳೆ ಜ್ಯೋತಿಷಿಗೆ ತೋರಿಸ್ಬೇಕಾಗಿತ್ತು. ಯಾಕೆ? ಮದುವೆಗೆ ಮುಂಚೆ ಜಾತಕ ಕೊಟ್ಟಿದ್ನಲ್ಲ ನಿಮಗೆ. ಹಾಂ, ಕೊಟ್ಟಿದ್ದೆ. ಆದರೆ ನಾನು ಒಳ್ಳೆ ಜ್ಯೋತಿಷಿಗೆ ತೋರಿಸ್ಬೇಕಾಗಿತ್ತು. ಮನೆ ಹತ್ರ ಇದ್ನಲ್ಲ ಅಂತ ಯಾವನೋ ಒಬ್ಬನಿಗೆ ತೋರಿಸ್ಬಿಟ್ಟೆ. ಅವನು ಈ ಮದುವೆ ಆದರೆ ರಾಜಯೋಗ ಬರುತ್ತೆ ಅಂತ ಅಂದ್ಬಿಟ್ಟ. ನಿನ್ನನ್ನು ಕಟ್ಕೊಂಡ್ರೆ ನಾನು ರಾಜನ ಥರ ಇರಬಹುದು ಅಂತ ನಿನ್ನನ್ನು ಮದುವೆ ಆದೆ. ಮದುವೆ ಆದಮೇಲೆ ಎಲ್ಲ ರಿವರ್ಸ್. ಆಮೇಲೆ ನೀನು ನನ್ನ ಮೇಲೆ ದಬ್ಬಾಳಿಕೆ ಶುರು ಮಾಡಿದ್ಮೇಲೆ ಮತ್ತೆ ಆ ಜ್ಯೋತಿಷಿ ಹತ್ರ ಹೋಗಿ ಚೆನ್ನಾಗಿ ದಬಾಯಿಸಿದೆ. ಏನಂತ ದಬಾಯಿಸಿದ್ರಿ? ನನಗೆ ರಾಜಯೋಗ ಬರುತ್ತೆ ಅಂದಿದ್ರಲ್ಲ, ಎಲ್ಲಿ ರಾಜ ಬರಲೇ ಇಲ್ಲ ಅಂತ. ಏನು ಹೇಳಿದ್ರು ಅವರು? ಹೇಳ್ದ, ನೀವು ಇವ್ರನ್ನ ಮದುವೆ ಆದರೆ ಅವ್ರಿಗೆ ರಾಜಯೋಗ ಬರುತ್ತೆ ಅಂತ ಹೇಳಿದ್ದೆ, ನಿಮಗೆ ರಾಜಯೋಗ ಬರುತ್ತೆ ಅಂತ ಹೇಳಲೇ ಇಲ್ವಲ್ಲ ಅಂತ. ನಾನು ಅದನ್ನು ಮೊದಲೇ ಹೇಳಬಾರ್ದಿತ್ತೇನ್ರಿ ಅಂದಿದ್ದಕ್ಕೆ, ಎಲ್ಲಿ ಹೇಳೋಕ್ ಮುಂಚೆನೆ ಎದ್ದು ಹೊಟ್ಟೋದ್ರಲ್ಲ ಅಂದ್ಬಿಡದ. ಏನ್ ನಗ್ತೀಯ? ನನ್ನ ಜಾತಕ ಚೆನ್ನಾಗಿರೋ ಹೊತ್ತಿಗೆ ನೀನು ಚೆನ್ನಾಗಿರೋದು ತಿಳ್ಕೊ. ಇನ್ಮೇಲೆ ನಾ ಹೇಳ್ದಂಗೆ ಕೇಳು. ಯಾರು ಬಂದ್ರು ನೋಡಿ ವಿಶ್ವೇಶ್ವರ್. ಅಯ್ಯ, ಇಷ್ಟೋ ತನಕ ಬಡ್ಕೋತಾ ಇದ್ದೀನಿ, ಮತ್ತೆ ನನಗೆ ಕೆಲಸ ಹೇಳ್ತೀಯಾ? ನೋಡಿ, ನೀನು ಬದಲಾಗಲ್ಲ, ನನ್ನ ಕರ್ಮ. ರೀ, ಬಾಗಿಲು ತೆಗೀರಿ. ಬಂದೆ. ಪ್ರಿಯದರ್ಶಿನಿ, ಆ ಸತೀಶ್ ಬಾಬು ಗಿರಿಬಾಬು ಬಂದ್ಬಿಟ್ಟಿದ್ದಾರೆ. ಹೌದಾ? ಎಲ್ಲಿ ಹೋಗ್ತೀಯಾ?
ಬಾಗಿಲು ತೆಗಿಯಕ್ಕೆ ಹೋಗ್ತೀಯಾ? ಸುಮ್ಮನಿರು. ನೀನು ಅವ್ರ ಪಬ್ ಹೊಡ್ಸ ಹಾಕ್ಸಿದ್ಯಾ, ನಿನ್ನೇ ಹೊಡೆದಾಕ್ಬಿಡ್ತಾರ ಅವ್ರು ಅಷ್ಟೇ. ಸುಮ್ಮನೆ ನಿಂತ್ಕೋ. ರೀ ನಿಮ್ಗೆ ಹೇಳ್ತಿರೋದು, ಬಾಗಿಲು ತೆಗೀರಿ. ಸೀನಾ ಅಯ್ಯೋ ಏನು ತಾವು ಮತ್ತೆ ಇಲ್ಲಿವರೆಗೂ ಬಂದಿದ್ದು? ಯಾಕೆ ಬಂದಿದ್ದೀವಿ ಅಂತ ನಿಮಗೆ ಗೊತ್ತು. ಕಡೆಗೂ ನಮ್ಮ ಪಬ್ಬನ್ನ ಒಡ್ಸಾಕ್ಬಿಟ್ರಲ್ಲ. ನಾನೆಲ್ಲಿ ಒಡ್ಸಾಕ್ದೆ? ಅದು ಮಿನಿಸ್ಟರ್ ಡಿಸಿಷನ್ನು. ಏನು ಮಿನಿಸ್ಟ್ರ್ ಡಿಸಿಷನ್ನು? ಮಿನಿಸ್ಟ್ರು ಆ ಥರ ಡಿಸಿಷನ್ ತೊಗೊಳಕ್ಕೆ ನೀನೇ ತಾನೇ ಕಾರಣ. ನೀನು ನಮ್ಮ ಪಬ್ಬಗೆ ಆರ್ಟಿಕಲ್ ಬರೆದು ಗಲಾಟೆ ಮಾಡಿದ್ದಕ್ಕೆ ತಾನೇ ಇಷ್ಟೆಲ್ಲ ಆಗಿದ್ದು. ಈಗ ಮಿನಿಸ್ಟ್ರ್ ಕಾರಣ ಅಂತೀಯಾ? ಅಣ್ಣ ನೀನು ಹಾಗೆಲ್ಲ ಏಕವಚನದಲ್ಲಿ ಮಾತಾಡಬಾರ್ದು ಅವ್ರ ಹತ್ರ. ಅವರು ಎಡಿಟ್ರು, ಅವ್ರಿಗೆ ಗೌರವ ಕೊಡಬೇಕು. ನೀನು ಸುಮ್ಮನಿರು, ನಾನು ಮಾತಾಡ್ತೀನಿ ಮೇಡಮ್ ಹತ್ರ. ಸಾರಿ ಮೇಡಮ್, ಅಣ್ಣ ಏನೇನೋ ಮಾತಾಡ್ಬಿಟ್ರು. ಪಬ್ ಹೊಡ್ಸ್ದಾಗಿಂದ ಅಣ್ಣ ಬೇಜಾನ್ ಸಿಟ್ಟಾಗ್ಬಿಟ್ಟವ್ರೆ ಮೇಡಮ್. ಅದು ಅಲ್ಲದೆ ಅವ್ರಿಗೆ ಆಗ ಮಾಡಿಬಿಡು ಈಗ ಮಾಡಿಬಿಡು ಅಂತ ಅಣ್ಣ ಏನೇನೋ ಇನ್ಸ್ಟ್ರಕ್ಷನ್ ಕೊಟ್ಟರು. ನಾನೇ ಸುಮ್ಮನಿರಿಸ್ದೆ ಮೇಡಮ್. ಇಲ್ಲ ಅಂದಿದ್ರೆ ನಿಮ್ಮ ಅದೃಷ್ಟ ಚೆನ್ನಾಗಿದೆ, ಇಷ್ಟೊತ್ತಿಗೆ ನಿಮ್ಮ ಗತಿ ಏನಾಗ್ತಾ ಇತ್ತೋ. ನೋಡಿ ಮೇಡಮ್, ಅಣ್ಣವ್ರಿಗೆ ಇನ್ಕಮ್ ಅಂತ ಇದ್ದಿದೆ ಆ ಪಬ್ಬಿಂದ, ನೀವು ಅದನ್ನು ಒಡ್ಸಾಕ್ಬಿಟ್ರಿ. ಇದು ಸರಿನಾ ಮೇಡಮ್? ಮಿನಿಸ್ಟ್ರು ನಿಮಗೆ ಬೇರೆ ಕಡೆ ಜಾಗ ಕೊಡಿಸ್ತೀನಿ ಅಂತ ಹೇಳಿದಾರಂತಲ್ಲ, ನೀವು ಅದಕ್ಕೆ ಒಪ್ಪಿದ್ದೀರಂತೆ? ಬೇರೆ ಕಡೆ ಏನೋ ಜಾಗ ಕೊಡ್ಬೋದು ಮೇಡಮ್, ಆದರೆ ಪಬ್ ಕಟ್ಸೋಕ್ಕೆ ಬೇಜಾನ್ ಖರ್ಚಾಗುತ್ತಲ್ಲ ಮೇಡಮ್. ಅದು ಅಲ್ಲದೆ ಅವ್ರು ಜಾಗ ಕೊಡೋಕೆ ಒಪ್ಪಿರೋದು ಸಿಟಿಯಿಂದ ಆಚೆ ಮೇಡಮ್. ಇಲ್ಲಿ ಬರ್ತಾ ಇರೋ ಇನ್ಕಮ್ಮು ಪ್ರಾಫಿಟ್ಟು ಅಲ್ಲಿ ಬರುತ್ತಾ ಮೇಡಮ್? ರೆಗ್ಯುಲರ್ ಕಸ್ಟಮರ್ಸ್ ಎಲ್ಲ ಅಷ್ಟು ದೂರ ಯಾರು ಹುಡ್ಕೊಂಬರ್ತಾರೆ ಮೇಡಮ್? ಇಲ್ಲ ಯಾವುದಾದ್ರೂ ಪಬ್ಗೆ ಹೋಗ್ತಾರೆ, ಅವಾಗ ನಮಗೆ ತುಂಬ ಲಾಸ್ ಆಗ್ಬಿಡಲ್ವಾ ಮೇಡಮ್? ಏನು ಹೆದರಿಸ್ತಿದ್ದೀರಾ ನನ್ನನ್ನು? ರೂಲ್ಸ್ ಪ್ರಕಾರ ಪಬ್ ಎಲ್ಲಿ ಕಟ್ಟಬೇಕೋ ಅಲ್ಲಿ ಕಟ್ಟಿದ್ದಿದ್ರೆ ಈ ಪ್ರಾಬ್ಲಮೇ ಬರ್ತಾ ಇರಲಿಲ್ಲ. ಈಗ ನೋಡಿ, ಬಿಸ್ನೆಸ್ಸು ಕಳ್ಕೊಂಡ್ರಿ, ಬಿಲ್ಡಿಂಗು ಕಳ್ಕೊಂಡ್ರಿ. ಹೌದು, ಬಿಸ್ನೆಸ್ಸು ಕಳ್ಕೊಂಡೆ, ಬಿಲ್ಡಿಂಗು ಕಳ್ಕೊಂಡೆ, ಎಲ್ಲ ನಿಮ್ಮಿಂದನೇ. ನಮ್ಮ ಪಬ್ ಹೊಡ್ಸಾಕಿ ಲಾಸ್ ಮಾಡಿದ್ದೀರಲ್ಲ, ಈಗ ನಿಮ್ಮ ಟೈಮ್ ಓಡ್ತಾ ಇದೆ. ನಮ್ಮ ಟೈಮು ಬರಲಿ, ಆವಾಗ ನೋಡ್ಕೊತೀನಿ. ಅಣ್ಣ ಎಕ್ಸೈಟ್ ಆಗಬೇಡ ಅಣ್ಣ, ಸ್ವಲ್ಪ ಸಮಾಧಾನವಾಗಿರೋ, ಟೆನ್ಷನ್ ತಗೊಬಾರ್ದು. ಬರ್ತೀವಿ ಮೇಡಮ್, ನಮಸ್ಕಾರ. ಇನ್ಮೇಲೆ ಹುಷಾರಾಗಿರಿ, ಯಾವಾಗ ಏನು ಬೇಕಾದರೂ ಆಗ್ಬೋದು ನಿಮಗೆ. ಸರ್ ನೀವು ಹುಷಾರಾಗಿರಿ. ಬರ್ತೀವಮ್ಮ. ಚೋಡು ಹೆಂಡಿರಂಜಿ ಓಡಿ ಹೋಗುವಾಗ ಗೋಡೆ ಬಿದ್ದು ಬಯಲಾಯಿತಲ್ಲ. ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ,